ಅಂದ್ರೆ ನಂದಿನಿ ಅಮ್ಮವರು? ಹೌದು, ನಾನೇ ನಂದಿನಿ. ಅಮ್ಮ, ಒಳ್ಳೇದಾಗ್ಲಪ್ಪ. ಎಂಥ ಅದೃಷ್ಟ ಅಮ್ಮವ್ರೆ ನಂದು. ನಾನು ನಂದಿನಿ ಅಮ್ಮವ್ರ ಎದುರುಗಡೆ ನಿಂತಿದ್ದೀನ ಅನ್ಕೊಂಡಿರ್ಲಿಲ್ಲ. ಹೌದು ಸುಬ್ಬು, ನಾನೇ ನಿನ್ ಮುಂದೆ ನಿಂತಿರೋದು. ಶ್ರಾವಣಿ ಮೇಡಮ್ ನಿಮ್ಗೋಸ್ಕರ ತಪಸ್ ಮಾಡ್ತಿದ್ದಾರೆ ಅಮ್ಮವ್ರೆ. ಯಜಮಾನ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಅಪ್ಪನ ಬಾಯಲ್ಲಿ ನಾನು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನೀವಿದ್ದೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ, ಅವರು ಹೇಳಿರ್ಲಿಲ್ಲ. ಇವತ್ತು ನೋಡಿ ನಿಮ್ಮನ್ನ ಭೇಟಿ ಆಗಕ್ಕೆ ಕಳ್ಸಿದ್ದಾರೆ. ಸುಬ್ಬು, ಪದ್ದು ನಿನ್ನನ್ನ ಕಳ್ಸಿರೋದಲ್ಲ, ನಾನೇ ಪದ್ದುಗ್ ಹೇಳಿ ನಿನ್ನನ್ನ ಕರ್ಸ್ಕೊಂಡಿರೋದು. ಗೊತ್ತು ಅಮ್ಮವ್ರೆ, ನಿಮ್ ಧೈರ್ಯ, ನಿಮ್ ನಿರ್ಧಾರಗಳು, ನಿಮ್ ಜೀವನದ ಬಗ್ಗೆ ಬಹಳಷ್ಟು ಕೇಳಿದ್ದೀನಿ ನಾನು. ನೀವ್ ಅಂದ್ಕೊಂಡಿದ್ ಮಾಡೋಂಥ ಛಲಗಾತಿ ಅಂತ ಅಪ್ಪ ಎಷ್ಟೊಂದ್ಸಲಿ ಹೇಳ್ತಾ ಇದ್ರು. ನೀವು ಎಲ್ರೂ ಯಾಕೆ ಬಿಟ್ಟು ಹೋದ್ರಿ ಅಮ್ಮವ್ರೆ? ನೀವು ನನಗೆ ಪತ್ರ ಬರ್ದಿದ್ರಲ್ಲ, ಅದನ್ನ ಓದಿದಾಗ ನನಗೆ ಮನಸ್ಸು ಭಾರ ಆಗೋಯ್ತಮ್ಮ. ಆದ್ರೆ ಈಗ ನೀವು ನನ್ನ ಎದುರುಗಡೆ ನಿಂತಿದ್ದೀರಾ, ನನಗೇನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಸೀತಾ ಮತ್ತೆ ಎದುರುಗಡೆ ನಿಂತಂಗ ಆಗ್ತಾ ಇದೆ. ನನಗೆ ಮನಸ್ಸು ತುಂಬೋಗಿದೆ, ಆದ್ರೆ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಕಾಡ್ತಾ ಇದೆ. ಇಷ್ಟು ವರ್ಷ ಎಲ್ರಿಂದನೂ ಯಾಕೆ ದೂರ ಇದ್ರಿ ಅಮ್ಮವ್ರೆ? ಯಜಮಾನ್ರ ಜೊತೆ ಯಾಕಿಲ್ಲ ನೀವು? ಅವರು ಯಾರಿಗೂ ಕೆಟ್ಟದ್ ಬಯಸ್ತವ್ರಲ್ಲ. ನೀವು ಕೂಡ ನಮ್ಮನೆ ಪಾಲ್ಗೆ, ಸಾಲಿಗ್ರಾಮದ ಪಾಲ್ಗೆ ದೇವತೆ ಇದ್ದ ಹಾಗೆ. ನಾವಿವತ್ತು ಊಟ ಮಾಡ್ತಿರೋದು ನಿಮ್ ದಯೆಯಿಂದಾನೆ. ಆದ್ರೂ ನೀವು ಯಜಮಾನ್ರು ದೂರ ಆಗೋದಕ್ಕೆ ಹೇಗ್ ಸಾಧ್ಯ? ಹೇಳ್ತೀನಿ ಸುಬ್ಬು, ಎಲ್ಲ ಸತ್ಯನೂ ಹೇಳ್ತೀನಿ. ಅದಕ್ಕೋಸ್ಕರನೇ ನಿನ್ನನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಈ ಹಿಂದೆ ನಡೆದಿರೋ ಎಲ್ಲ ಸತ್ಯನೂ ಹೇಳ್ತೀನಿ. ನಾನು ನಿಮ್ಮ ಯಜಮಾನ್ರು ದೂರ ಆಗೋದಕ್ಕೆ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಕಾರಣ ಆಗ್ಲಿ, ಅಥವಾ ನಿಮ್ಮ ಯಜಮಾನ್ರೇನೋ ತಪ್ಪು ಮಾಡಿದ್ದಾರೆ ಅನ್ನೋದು ಕಾರಣ ಅಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ವಿ. ಅಗ್ನಿ ಸಾಕ್ಷಿಯಾಗಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾರೆ. ಪ್ರೀತಿಗೋಸ್ಕರ ಪ್ರಪಂಚನೇ ಎದುರಿಸೋದಕ್ಕೆ ಸಿದ್ಧವಾಗಿದ್ದೆ. ನಮ್ ಪ್ರೀತಿ ಫಲವಾಗಿ ಹುಟ್ಟಿದ್ದೆ ಶ್ರಾವಣಿ. ಆಮೇಲೆ ಯವ ಈಕೆಗೆ ಹೆಂಗ್ ಗೊತ್ತಾಯ್ತು ಅಂತ ನಿಮ್ಮ ತಲೆಯಲ್ಲಿ 1000 ಪ್ರಶ್ನೆಗಳು ಬಂದಿರ್ಬೋದು. ನೋಡಿ ಮೇಡಮ್ ಅವರೇ, ನಿಮ್ಮ ಮಗನ ಮದುವೆ ಆಗ್ಬೇಕಾಗಿರೋ ಹುಡುಗಿ ಮದುವೆ ಮಂಟಪದಲ್ಲಿ ಕಾರ್ತಿಕೇಯನನ್ನ ಮದುವೆ ಆಗಿದ್ದೀನಿ ಅಂತ ಅಂದಾಗ ನಿಮಗೆ ಹೇಗೆ ಬೆಂಕಿ ಬಿತ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಾನು ನಿಮ್ಮನ್ನ ತುಂಬಾ ಸಾರ ಅಬ್ಸರ್ವ್ ಮಾಡಿದ್ದೀನಿ, ಅಂದ್ರೆ ಗಮನಿಸಿದ್ದೀನಿ. ಇನ್ನು ನಿಮ್ಮ ಮನಸ್ಸಿನಲ್ಲಿರೋ ಸೇಡಿನ ಬೆಂಕಿ ಆರಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಆರ್ಸಕ್ಕೆ ಅಂತಾನೆ ನಾನು ನಿಮಗೆ ಫೋನ್ ಮಾಡಿದ್ದು. ನೋಡಿ ಮೇಡಮ್ ಅವರೇ, ನನಗೆ ಬೇಕಾಗಿರೋದು ದುಡ್ಡು, ನೀವು ತೀರಿಸ್ಕೋಬೇಕಾಗಿರೋದು ಸೇಡು. ಈಗ ನಾನು ಕೇಳ್ದಂಗೆ ನೀವೇನಾದ್ರೂ ಕಾಸು ಕೊಟ್ರಿ ಅಂದ್ರೆ ನಾನು ನಾಯಿ ಮರಿತಾರ ಕುಯ್ 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 ಅಂತ ಬಾಲ ಅಲ್ಲಾಡ್ಸ್ಕೊಂಡು ನಿಮ್ಮ ಹಿಂದೆನೇ ಇದ್ದು ಬಿಡ್ತೀನಿ. ನಿಯತ್ತಿನ ಬಗ್ಗೆ ಅಂತೂ ಕೇಳಲೇಬೇಡಿ. ಕಾಸಿದ್ದವರಿಗೆ ಜೈ ಅನ್ನೋಳು ಈ ಕಾಂತಮ್ಮ. ಈಗ ಕಾಸು ಬೇಕು ಅನ್ನೋದ್ರ ಜೊತೆಗೆ ಆ ಶ್ರಾವಣಿ ಮೇಲೆ ಕೋಪ ತೀರ್ಸ್ಕೋಬೇಕು ಅನ್ನೋ ಹಠನೂ ಹುಟ್ಟಿದೆ. ಆ ಶ್ರಾವಣಿ ನನಗೆ ಅವಮಾನ ಮಾಡ್ತಿದ್ದಾಳೆ. ದೊಡ್ಡ ಮನೆ ಕುಡಿ ಅಂತೇಳಿ ಬೇಗ್ತಾ ಇದ್ದಾಳೆ. ಈ ಮನೆ ಅವಳಿಗೆ ನರಕ ಆಗ್ಬೇಕು ಮೇಡಮರೇ. ಹಾಗಾಗ್ಬೇಕು ಅಂದ್ರೆ ನಾನು ನೀವು ಕೈ ಜೋಡಿಸ್ಬೇಕು. ನೋಡಿ ಮೇಡಮರೇ, ಇಲ್ಲೇನ್ ನಡೀತಿದೆ ಅನ್ನೋದಷ್ಟೇ ಅಲ್ಲ, ಮುಂದೆ ಏನ್ ಮಾಡಬೇಕು ಅನ್ನೋ ಐಡಿಯಾನು ನಾನೇ ಕೊಡ್ತೀನಿ. ಯಾಕೆಂದ್ರೆ ಈ ಕಾಂತಮ್ಮನ ತಲೆ ಕ್ರಿಮಿನಲ್ ತಲೆ. ಇದೆಲ್ಲ ಸರಿ, ಆದ್ರೆ ನಾನ್ ನಿನ್ನ ಹೇಗ್ ನಂಬ್ಲಿ? ಏನ್ ಮಾಡಬಾರ ನೀವು, ನಂಬಲೇಬೇಕು. ಇಬ್ರು ಎದುರಿಗೆ ಗುರಿ ಇದೆ, ಅದನ್ನ ಪಡೆಯೋಕೆ ಇಬ್ರು ಕಾಯ್ತಾ ಇದ್ದೀವಿ. ನೀವು ಕಲ್ಕೊಟ್ರೆ ನಾನು ಹೊಡಿತೀನಿ, ನಾನು ಕಲ್ಕೊಟ್ರೆ ನೀವು ಹೊಡಿತೀರಿ. ಇದು ಬಿಟ್ಟು ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನು ಪ್ರಯೋಜನ ಹೇಳಿ? ಸರಿ ಸರಿ, ದುಡ್ಡಿನ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ.
ನಿನ್ನಿಂದ ಏನು ಕೆಲಸ ಆಗಬೇಕು ಅಂತ ನಾನು ಹೇಳ್ತೀನಿ. ಆದರೆ ಒಂದು ಮಾತು, ನನ್ನ ಹತ್ರ ನಾಟಕ ಮಾಡೋದಾಗ್ಲಿ ನಕ್ರ ಮಾಡೋದಾಗ್ಲಿ ಇಟ್ಕೋಬೇಡ. ಆ ಶ್ರಾವಣಿ ಏನಾದರೂ ಒಂದು ವೇಳೆ ನಿನ್ನನ್ನ ನನ್ನ ಜೊತೆ ಸೇರಿಸಿ ಐಡಿಯಾನೆಲ್ಲ ತಿಳ್ಕೊಳ್ಳೋಕ್ಕೆ ಪ್ಲಾನ್ ಮಾಡಿದ್ರೆ ಅಲ್ಲಿಗೆ ನಿನ್ನ ಕತೆ ಮುಗೀತು. ನನಗೆ ಯಾವಾಗಲೂ ನಿನ್ನ ಮೇಲೆ ಅನುಮಾನ ಇರುತ್ತೆ. ಡೌಟೇ ಇಟ್ಕೊಬೇಡಿ ಮೇಡಮರೇ. ನೋಡಿ, ನಿಮ್ಮ ಹತ್ರ ಸುಳ್ಳುಗಳು ಹೇಳಿ ಏನು ಪ್ರಯೋಜನ ನನಗೆ? ನೋಡಿ ಮೇಡಮರೇ, ಕಾಸಿದ್ರೆ ಕೈಲಾಸ, ಹಣಕ್ಕಿರೋ ನಿಯತ್ತು ಮನುಷ್ಯನಿಗಿಲ್ಲ. ನಾನು ನಿಮ್ಮ ಹಿಂದೆ ಇರ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಣದ ಹಿಂದೆ ಇರ್ತೀನಿ. ನಿಮಗಿಂತ ಜಾಸ್ತಿ ಹಣ ಕೊಟ್ರೆ ಅವ್ರ ಹಿಂದೆನೂ ಹೋಗ್ತೀನಿ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ನೋಡಿ ಮೇಡಮರೇ, ನಿಯತ್ತಿಂದ ಕೆಲಸ ಮಾಡೋದು ನನ್ನ ಕರ್ತವ್ಯ. ಅಂದ್ರೆ ಗುಡ್ ಗರ್ಲ್ ಅನ್ಸ್ಕೊಳ್ಳೋದು ನನ್ನ ಕರ್ತವ್ಯ. ನೀವು ನಾನು ಕೇಳ್ದಾಗ ದುಡ್ಡು ಕೊಟ್ರೆ ಅಷ್ಟೇ ಸಾಕು. ಏನಂತೀರಾ? ಹಾ, ನೀನು ಈ ರೀತಿ ನೇರವಾಗಿ ಮಾತಾಡ್ತಿರೋದು ನನಗೆ ತುಂಬ ಇಷ್ಟ ಆಯ್ತು. ಇನ್ಮೇಲೆ ನಿನಗೆ ಕೈ ತುಂಬ ದುಡ್ಡು ಸಿಗುತ್ತೆ, ಯೋಚನೆ ಮಾಡಬೇಡ.